ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಟೈಮ್ ಬಂದು ಇವಾಗ 12 ಗಂಟೆ ಆಗಿದೆ. ಇನ್ನು ತಿಂಡಿ ತಿಂದ್ಕೊಂಡು ಹೊರಟ್ವಿ ನಾವು. ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಕುಂತಿ ಬೆಟ್ಟಕ್ಕೆ. ಇದು ಶ್ರೀರಂಗಪಟ್ಟಣದಲ್ಲಿ ಇದೆ. ಸೊ ಆ ಬೆಟ್ಟ ಹತ್ತೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಮಗ ಬೆಟ್ಟ ಅಲ್ಲಿ ಮಕ್ಕಳು ಜಾರ್ತಾ ಇದ್ರು, ಅದನ್ನ ನೋಡ್ಬಿಟ್ಟು ತಾನು ಕೂಡ ಜಾರಕ್ಕೆ ಹೋದ. ಶೂಸ್ ಹಾಕೊಳ್ದೆ ತುಂಬ ಸುಟ್ಬಿಡ್ತು ಅವನಿಗೆ. ಹಾಗೆ ಇಲ್ಲಿ ದೇವಸ್ಥಾನ ಇತ್ತು, ಆ ದೇವಸ್ಥಾನ ನೋಡ್ಕೊಂಡು ಈ ಗುಹೆ ಒಳಗಡೆ ಹೋಗ್ತಾ ಇದೀವಿ. ಮಕ್ಕಳು ಖುಷಿಯಾಗಿ ಮೇಲ್ಗಡೆ ಹತ್ತಿ ಹೋಗ್ತಾನೆ ಇದ್ದಾರೆ. ನಂಗಂತೂ ತುಂಬಾನೇ ಭಯ ಆಗ್ತಿತ್ತು. ಇದನ್ನೇ ಮೊದಲನೇ ಸಲ ನಾನು ಈ ತರ ದೊಡ್ಡ ಬಂಡೆ ಇರೋ ಗುಹೆನ ನೋಡಿದ್ದು. ಸರಿ ನೋಡ್ಕೊಂಡು ಕೂಡ ಆಚೆ ಬಂದ್ವಿ. ನಂಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹಂಗೆ ಇಲ್ಲಿ ನಂದಿ ಅಂತೂ ತುಂಬಾನೇ ಚೆನ್ನಾಗಿದ್ದ. ಅವನು ಕೂಡ ನಮಸ್ಕಾರ ಮಾಡಿಕೊಂಡು ಮುಂದೆ ಒಂದು ದೇವಸ್ಥಾನ ಇತ್ತು, ಅದನ್ನು ನೋಡ್ಕೊಂಡು ಕೊಳೆ ನೋಡ್ಕೊಂಡು ಬಂದು ಊಟ ಮಾಡಿದ್ವಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಟ್ಟ ಹತ್ತೋಣ ಅಂದ್ಕೊಂಡ್ವಿ. ಆದರೆ ಮಕ್ಕಳು ಖುಷಿಗೆ ಹತ್ಬಿಟ್ರು. ನಮಗೆ ಮೇಲಿಂದ ಕೆಳಗೆ ಬರೋಷ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋಷ್ಟು ಸಾಕಾಗೋಯ್ತು. ತುಂಬಾನೇ ಜಾರ್ತಿತ್ತು. ನಮ್ಮ ಮಕ್ಕಳು ಮಾತ್ರ ತುಂಬಾನೇ ಹತ್ಬಿಟ್ರು ಬೇಗನೆ. ಆದರೆ ನಮಗೆ ಆಗಲೇ ಇಲ್ಲ. ಅಲ್ಲಿ ಹತ್ಕೊಂಡು ಬರೋಷ್ಟ್ರಲ್ಲಿ ಸಾಕೇ ಆಗೋಯ್ತು. ಇನ್ನು ಈ ಬೆಟ್ಟ ಹತ್ತಿ ಇಳಿತೀವಪ್ಪ ಅಂತ ಅಂದ್ಕೊಂಡ್ವಿ. ಆಮೇಲೆ ತುಂಬ ಹೊತ್ತಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೊರಟ್ವಿ. ನಾವು ಸ್ವಲ್ಪ ಊಟ ತಿಂದ ತಕ್ಷಣ ಹತ್ಬಾರ್ದು ಅಂತ ಅನ್ನಿಸ್ತು. ಇಲ್ಲಿಗಂತೂ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು ಆರಾಮಾಗಿ. ಆದರೆ ಬೆಳಿಗ್ಗೆ ಟೈಮು ಆರಾಮಾಗಿ ಹತ್ಬೋದು, ಮತ್ತು ಸಂಜೆ ತಂಪಾದ್ಮೇಲೆ ಹತ್ಬೋದು. ಈ ಮಧ್ಯಾಹ್ನ ಬಿಸಿಲು ಟೈಮಲ್ಲಂತೂ ಈಗಂತೂ ಹತ್ತಕ್ಕಾಗಲ್ಲ. ಆದರೆ ನಾವು ಹತ್ಬಿಟ್ಟಿದ್ದೀವಿ. ಈಗ ನಾವು ರೀಚ್ ಆಗಲೇಬೇಕು. ಇಲ್ಲಿ ಕುಂತಿ ಬೆಟ್ಟದಲ್ಲಿ ಕುಂತಿ ದೇವಸ್ಥಾನ ಇದೆ ಅಂತ ಹುಡುಕೊಂಡು ಹೊರಟಿದ್ದೀವಿ ನಾವು. ಇಲ್ಲಿಗೆ ಫ್ರೆಂಡ್ ಕರ್ಕೊಬಂದಿದ್ದು ನಮ್ಮ ಜೊತೆ ಇದ್ದಾರಲ್ಲ ಅವರು. ಆದರೆ ಅವರು ಒಂದು 2-3 ಸಲ ಬಂದಿದ್ದಾರಂತೆ. ಎಲ್ಲಿ ಕುಂತಿ ದೇವಸ್ಥಾನ ಇದೆ ಅಂತ ಅವರಿಗೆ ಗೊತ್ತೇ ಇಲ್ಲ ಇಲ್ಲಿ. ಸರಿ ಹುಡುಕೊಂಡು ಹತ್ಕೊಂಡು ಹೋಗ್ತಾ ಇದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಿತ್ತು. ಹಂಗೆ ಜೊತೆಗೆ ಭಯನೂ ಆಗ್ತಾಯಿತ್ತು. ಮಗ ಬೇರೆ ಇದ್ದ. ಅವನು ಮಾಮೂಲಿ ರೋಡಲ್ಲಿ ಓಡಾಡ್ತಾನಲ್ಲ, ಹಂಗೆ ಓಡಾಡ್ಕೊಂಡು ಹೋಗ್ತಾನೆ ಇದ್ದಾನೆ. ನನಗಂತೂ ತುಂಬ ಭಯ ಆಗೋದು. ಇಷ್ಟೊಂದು ಅದ್ರ ಮೇಲೆ ನಿಂತ್ಕೊಂಡು ನೋಡ್ತಿದ್ರೆ ನಾವೆಲ್ಲೋ ಬಿದ್ದೋಗ್ಬಿಡ್ತೀವೇನೋ ಅಂತ ಅನ್ನೋ ಭಯನೂ ಕೂಡ ಆಗ್ತಿತ್ತು ನನಗೆ. ನನ್ನ ಮಗ ಅಂತೂ ಎಷ್ಟು ಸುಲಭವಾಗಿ ಹತ್ತಿದ ಅಂದರೆ ನಮಗೆ ಆಗ್ತಿರ್ಲಿಲ್ಲ. ಅಷ್ಟು ಜಾಗ ಕಷ್ಟವಾಗಿತ್ತು ಕೂಡ. ಇಲ್ಲಿ ಕಾಲ್ ದಾರಿ ಥರ ಮಾಡ್ಕೊಂಡಿದ್ದಾರೆ. ಹಂಗೆ ಈ ಥರ ಕಲ್ಲು ಬಂಡೆಯನ್ನು ಹತ್ಕೊಂಡು ಕೂಡ ಹೋಗಬೇಕು. ಇಲ್ಲಿ ತನಕ ಬಂದ್ಬಿಟ್ಟು ವ್ಯೂಸ್ ನೋಡಿ ಹೇಗೆ ಕಾಣಿಸ್ತಿದೆ, ಹಿಂಗೆ ಕಾಣಿಸ್ತಿದೆ. ಹೆಂಗೋ ಒಂದು ಬೆಟ್ಟ ಹತ್ತಿ ಇಳಿದ್ವಿ. ಇನ್ನೂ ಒಂದು ಬೆಟ್ಟ ಇತ್ತು, ಅದು ಒನಕೆ ಬೆಟ್ಟ ಅಂತೆ. ಅಲ್ಲಿ ಮೇಲೆ ಒಂದು ಒನಕೆ ಥರ ಇದೆ. ಅಲ್ಲಿ ಇರ್ಬೋದೇನೋ ಕುಂತಿ ದೇವಸ್ಥಾನ ಅಂತೇಳಿ. ಅಲ್ಲಿ ಇಬ್ಬರು ಹುಡುಗರಿದ್ರು, ಅವ್ರನ್ನ ನಾವು ಕೂಗ್ತಾ ಇದ್ವಿ. ಅಲ್ಲಿ ಕುಂತಿ ದೇವಸ್ಥಾನ ಇದೆಯಾ, ಏನಿದೆ ಅಲ್ಲಿ ಅಂತ. ಆದರೆ ಅವರು ಹೇಳ್ತಾ ಇದ್ರು ಫ್ರೆಂಡ್, ಅಲ್ಲಿ ದೇವಸ್ಥಾನ ಇಲ್ಲ, ಇಲ್ಲೇ ಎಲ್ಲೋ ಇರಬೇಕು, ಅದು ಒನಕೆ ಮಾತ್ರ ಇರೋದು ಅಲ್ಲಿ ಅಂತ ಫ್ರೆಂಡ್ ಹೇಳ್ತಾ ಇದ್ರು. ಬಟ್ ನಾವು ಮತ್ತೆ ಎಲ್ಲಿ ಅಂತ ಹುಡುಕ್ತಾ ಇದ್ವಿ. ದೇವಸ್ಥಾನ ಸಿಗ್ಲೇ ಇಲ್ಲ ನಮಗೆ. ಸರಿ ಹೋಗೋಣ ಮುಂದೆ ಅಂತ ಹೋಗ್ತಾ ಇದ್ವಿ. ಹಂಗೆ ಇಲ್ಲಿ ಮುಳ್ಳು ಸಿಕ್ತು. ಇದನ್ನ ಚೆನ್ನಾಗಿರೋ ಮನೇಲಿ ಇಟ್ಟರೆ ಅಲ್ಲಿ ಜಗಳ ಮಾಡ್ತಾರೆ ಅಂತೇಳಿ ಕಾಮಿಡಿ ಮಾಡ್ತಿದ್ರು ಇವರು. ಸರಿ ಕೊಡಿ ಹೆಂಗಿದೆ ಅಂತೇಳಿ ನೋಡ್ತೀನಿ ಅಂತೇಳಿ ಈಸ್ಕೊಂಡೆ. ನೋಡಿ ಈ ಥರ ಇದೆ. ಇದು ಮುಳ್ಳಂದಿ. ಇದು ಮುಳ್ಳಂತೆ. ಎಷ್ಟು ಗಟ್ಟಿ ಇತ್ತು ಅಂದರೆ ತುಂಬಾನೇ ಗಟ್ಟಿ ಇತ್ತು. ಹಂಗೆ ಚುಚ್ಚಿದ್ರೆ ಸಡನ್ಲಿ ರಕ್ತ ಬರೋ ಥರನೂ ಕೂಡ ಇತ್ತು ಆ ಕಡ್ಡಿ ಎಲ್ಲ. ಅದೊಂಥರ ಚೆನ್ನಾಗಿತ್ತು. ಹಂಗೆ ನನ್ನ ಮಗ ಹೋಗ್ತಾನೆ ಇದ್ದ ಮುಂದೆ. ನಾನು ನಿಂತ್ಕೊಪ್ಪ ನಾನು ಕೈ ಹಿಡ್ಕೊತೀನಿ ಅಂದರೂ ಕೇಳ್ತಾನೆ ಇಲ್ಲ. ಸರಿ ಹುಷಾರಾಗಿ ನಡೀಲಿ, ಅವನು ಗೊತ್ತಾಗಲಿ ಅವನಿಗೂ ಅಂತೇಳಿ ಬಿಟ್ಟೆ. ಹೋಗ್ತಾ ಇದ್ದಾನೆ. ಹಂಗೆ ಇಲ್ಲಿ ಆ ಕಡೆ ಇದ್ರಲ್ಲ, ಅವ್ರನ್ನ ಕೇಳ್ಕೊತಾ ಇದ್ವಿ. ಅಲ್ಲೇನಿದೆ ಅಂತೇಳಿ ಇಲ್ಲಿಂದ ನಿಂತ್ಕೊಂಡು ಕೂಗ್ತಾ ಇದ್ವಿ. ಅವರಿಗೆ ನಮ್ಮ ಮಾತು ಕೇಳಿಸ್ತಿರ್ಲಿಲ್ಲ. ಇನ್ನು ಅವ್ರು ಬರೋ ತನಕ ಇಲ್ಲೇ ಇರೋಣ, ಅವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಅಲ್ಲಿ ಹೋಗಿದ್ದಾರಲ್ಲ, ಅಲ್ಲೇನಿದೆ ಅಂತ ತಿಳ್ಕೊಳ್ಳೋಣ ಅಂತೇಳಿ ಇಲ್ಲಿ ನಿಂತ್ಕೊಂಡು. ಇಲ್ಲಿ ಭೀಮನ್ ಪಾದ ಇದೆಯಂತೆ, ಆ ಕಡೆ ಇದೆ ಬೆಟ್ಟ ಅಲ್ಲಿ. ಮತ್ತು ಕುಂತಿ ದೇವಿ ಸೀರೆ ಹೊಣೆಕಿದ್ದು ಗುರುತು ಕೂಡ ಇದೆಯಂತೆ. ಸೊ ನಾವು ಅದನ್ನು ನೋಡೋಕ್ಕಾಗಲಿಲ್ಲ. ಇಲ್ಲಿ ನಿಂತ್ಕೊಂಡು ಆ ಹುಡುಗರನ್ನ ಕೂಗ್ತಾ ಇದ್ವಿ ನಾವು, ಭೀಮಾ ಅಂತೇಳಿ. ಅವರಿಗೆ ಕೇಳಿಸ್ತವಾಗ ಕೈ ಬೀಸಿದ್ರು. ಸರಿ ಬರ್ತಾರೆ ಅಂತೇಳಿ ಕಾಯ್ಕೊಂಡು ಕುತ್ಕೊಂಡ್ವಿ. ನಾವು ಕೂಗೋದನ್ನ ಕೇಳಿಸ್ಕೊಂಡು ಅವರು ಕೂಡ ಅಲ್ಲಿಂದನೂ ಕೂಗ್ತಾ ಇದ್ರು. ಕೊನೆಗೂ ಆ ಹುಡುಗರು ಬಂದರು. ಇವರೇ ಆ ಹುಡುಗರು.
ಇಲ್ಲಿಬ್ರು ಇದ್ದಾರಲ್ಲ ಅವರು. ಆಮೇಲೆ ಅವರೇ ಪಾಪ ಕರ್ಕೊಬಂದು ಇದೇನೆ ಕುಂತಿ ದೇವಸ್ಥಾನ ಅಂತೇಳಿ ತೋರ್ಸಿದ್ರು. ಮೊದ್ಲು ಚೆನ್ನಾಗಿತ್ತಂತೆ. ಇದನ್ನೆಲ್ಲ ಹೊಡೆದು ಹಾಳು ಮಾಡ್ಬಿಟ್ಟವ್ರೆ. ಇಲ್ಲಿ ಕುಂತಿ ಮಂಚ ಕೂಡನು ಇತ್ತಂತೆ. ಸರಿ ಅಂತೇಳಿ ಅಲ್ಲಿ ನೋಡ್ಕೊಂಡು ನಾವು ಇನ್ನು ಆ ಕಡೆ ಈ ಕಡೆ ಹೋಗಕ್ಕಾಗಲ್ಲ, ಇಲ್ಲೇ ತುಂಬಾ ಸುಸ್ತಾಗ್ಬಿಟ್ಟಿದೀವಿ, ಹೊರಡೋಣ ಅಂತೇಳಿ ಅಲ್ಲೊಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಆಮೇಲೆ ಇನ್ನೇನು ಸನ್ಸೆಟ್ ಆಗ್ತಾ ಇತ್ತು. ಟೈಮ್ ಬಂದು 5 ಗಂಟೆ ಆಗ್ಬಿಟ್ಟಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆಲ್ಲ. ನಾನು ಕೂಡ ಕೊನೆಯಲ್ಲಿ ಕುತ್ಕೊಂಡು ಡೋರ್ಸ್ ಅಂತ ಜಾರ್ಕೊಂಡು ಬಂದೆ. ಇದಾಗಿತ್ತು ಕುಂತಿ ಬೆಟ್ಟದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬೈ.